ಪ್ರತಿಯೊಬ್ಬ ವ್ಯಕ್ತಿಯೂ ಹೊಸ ವರ್ಷದ ಬಗ್ಗೆ ಉತ್ಸುಕನಾಗಿರುತ್ತಾರೆ. ನಮಗೆಲ್ಲರಿಗೂ ಹೊಸ ವರ್ಷ ಎಂದರೆ ಹೊಸ ಆಕಾಂಕ್ಷೆಗಳು ಮತ್ತು ಕನಸುಗಳು. ಅವರಲ್ಲಿ ಕೆಲವರು ತಮ್ಮ ಆಸೆಗಳನ್ನು ಪೂರೈಸುತ್ತಾರೆ, ಆದರೆ ಇತರರ ಕನಸುಗಳು ಈಡೇರುವುದಿಲ್ಲ. ಕೆಲವು ಜನರು ಎಚ್ಚರಿಕೆಯಿಂದ ಯೋಚಿಸುವ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ. ಮತ್ತೊಂದೆಡೆ ಕೆಲವರಿಗೆ ತಮ್ಮ ಗುರಿಗಳನ್ನು ಸಾಧಿಸುವುದು ಹೇಗೆ ಎಂದು ತಿಳಿದಿರುವುದಿಲ್ಲ. ಯಾವಾಗ ಒಳ್ಳೆಯದು ಅಥವಾ ಕೆಟ್ಟದು ಎಂದು ಅವರಿಗೆ ತಿಳಿದಿರುವುದಿಲ್ಲ. ಇದೆಲ್ಲ ತಿಳಿದರೆ ತಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬಹುದು. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ರಾಶಿಗಳಲ್ಲಿ 2ನೇ ರಾಶಿ ಆಗಿರುವಂತಹ ವೃಷಭ ರಾಶಿ ದೃಢ ಸಂಕಲ್ಪ ಹಾಗೂ ಸ್ಥಿರತೆ ಮತ್ತು ಪ್ರಯೋಗಾತ್ಮಕ ಜೀವನದ ಸಂಕೇತ. ಇನ್ನು ಈ ರಾಶಿಯಲ್ಲಿ ಜನಿಸಿರುವವರು ಈ ರಾಶಿಯವರ ನಕ್ಷತ್ರ ಹಾಗೂ ಗ್ರಹದ ಆಧಾರದ ಮೇಲೆ ಜೀವನದಲ್ಲಿ ನಡೆದುಕೊಳ್ಳುತ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವೃಷಭ ರಾಶಿಯ 2025 ವಾರ್ಷಿಕ ಫಲಿತಾಂಶಗಳ ವಿವರಗಳನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ 2025ನೇ ಇಸವಿ ಎನ್ನುವುದು ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ನವ ಜೋಡಿಗಳಿಗೆ ಸಂತಾನ ಭಾಗ್ಯವಾಗಲಿದೆ. ತಮ್ಮ ಜೀವನ ಸಂಗಾತಿಯ ಜೊತೆಗೆ ಸಂತೋಷದಾಯಕವಾಗಿರುವಂತಹ ಜೀವನವನ್ನು ಕೂಡ ನಡೆಸಲಿದ್ದಾರೆ. ಇಬ್ಬರ ನಡುವಿನ ಸಂಬಂಧ ಇನ್ನಷ್ಟು ಮಧುರವಾಗಲಿದೆ. 2025ರಲ್ಲಿ ಉತ್ತಮ ರೀತಿಯಲ್ಲಿ ಆದಾಯ ಗಳಿಕೆ ಆಗುವುದರಿಂದಾಗಿ ಆರ್ಥಿಕ ಪರಿಸ್ಥಿತಿ ಕೂಡ ಸಾಕಷ್ಟು ಬಲಿಷ್ಠಗೊಳ್ಳಲಿದೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಅದಕ್ಕೆ ನ್ಯಾಯಯುತವಾಗಿರುವಂತಹ ಪ್ರತಿಫಲ ಯಾವುದೇ ಅನುಮಾನವಿಲ್ಲದೆ ದೊರಕಲಿದೆ. ಈ ಸಂದರ್ಭದಲ್ಲಿ ವ್ಯಾಪಾರಿಗಳಿಗೂ ಕೂಡ ತಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಿಕೊಳ್ಳುವುದಕ್ಕೆ ಆರ್ಥಿಕ ಹಾಗೂ ಇನ್ನಿತರ ಸಹಾಯ ಹಾಗೂ ಬೆಂಬಲ ಕೂಡ ದೊರಕಲಿದೆ. ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ವಿವಾಹ ಯೋಗವಿರುತ್ತದೆ. ದಿಢೀರನೆ ವಿವಾಹ ಸಂದರ್ಭ ಒದಗಿ ಬರುತ್ತದೆ. ಇದು ನಿಮ್ಮ ಮುಂದಿನ ಶುಭ ಜೀವನದ ಸಂಕೇತವಾಗಿರುತ್ತದೆ. ಒಂದು ವೇಳೆ ಜೀವನದಲ್ಲಿ ಹಣ ಮಾಡಿ ಮದುವೆಯಾಗುವೆ, ಜೀವನದಲ್ಲಿ ನೆಲೆ ನಿಂತು ಮದುವೆಯಾಗುತ್ತೇನೆ, ತನಗೆ ಆದರ್ಶ ಹೆಣ್ಣು ಬೇಕು, ಶ್ರೀಮಂತ ಗಂಡು ಬೇಕು, ಕೆಲಸಕ್ಕೆ ಹೋಗುವ ಹೆಣ್ಣು ಬೇಕು ಎಂಬ ದಡ್ಡತನ ಬೇಡ. ಒದಗಿ ಬರುವ ಅದೃಷ್ಟವನ್ನು ಕಾಲಿನಿಂದ ಒಡೆಯಬೇಡಿ. ಜೀವನದಲ್ಲಿ ನೆಲೆ ನಿಲ್ಲಲು ನಿಮಗೆ ಸಾಯುವವರೆಗೆ ಸಮಯವಿದೆ. ಆದರೆ ಈ ವರ್ಷ ಮದುವೆಯಾಗುವ ಸಂದರ್ಭ ಬಂದರೆ ಸುಮ್ಮನೆ ಮದುವೆಯಾಗಿ, ಉಳಿದಿದ್ದು ಎಲ್ಲವೂ ತನ್ನಂತಾನೇ ಸರಿಯಾಗುತ್ತದೆ. ಹಠ ಒಂದನ್ನು ಈ ವರ್ಷ ನಿಯಂತ್ರಿಸಿಕೊಳ್ಳಿ. ಉದ್ಯೋಗದಲ್ಲಿ ಮಹತ್ತರ ಬದಲಾವಣೆಗಳು ಕಂಡುಬರುತ್ತವೆ. ತಡವಾದರೂ ಅನುಕೂಲಕರ ವಾತಾವರಣದಲ್ಲಿ ಇರುವಿರಿ. ವಿದೇಶದಲ್ಲಿ ಉದ್ಯೋಗ ಗಳಿಸುವ ಸಾಧ್ಯತೆಗಳು ಏಪ್ರಿಲ್ ನಂತರ ಉಂಟಾಗಲಿವೆ. ಮಾನಸಿಕ ಒತ್ತಡವಿದ್ದರೂ ಕೆಲಸ ಕಾರ್ಯಗಳಲ್ಲಿ ಹಿಂದುಳಿಯುವುದಿಲ್ಲ. ನಿಗದಿತ ವೇಳೆಯಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಕೆಲಸವನ್ನು ಸಹ ಮಾಡುವಿರಿ. ಕೇವಲ ಕುಟುಂಬವಲ್ಲದೆ ಸಮಾಜದಲ್ಲಿಯೂ ಉತ್ತಮ ಸ್ಥಾನಮಾನ ಗಳಿಸುವಿರಿ. ವೃಷಭ ರಾಶಿಯವರ ಮನಸ್ಸನ್ನು ಬದಲಿಸಲು ಸಾಧ್ಯವಾಗದು. ಉಪಯುಕ್ತ ವಿಚಾರಗಳಿಗೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತದೆ. ಆದಾಯದಲ್ಲಿ ತೊಂದರೆ ಕಾಣದು. ಆದರೆ ಉತ್ತಮ ಆದಾಯವಿದ್ದ ವೇಳೆ ಹಣವನ್ನು ಉಳಿಸಲು ಪ್ರಯತ್ನಿಸಬೇಕು. ಕುಟುಂಬದಲ್ಲಿನ ಮಂಗಳ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸುವ ಕಾರಣ ಯಾವುದೇ ತೊಂದರೆಗಳು ಎದುರಾಗದು. ಆತ್ಮೀಯರ ಸಲಹೆ ಸೂಚನೆಗಳನ್ನು ಪಾಲಿಸಿದರೆ ಜೀವನದಲ್ಲಿ ಯಶಸ್ಸಿನ ಸರಮಾಲೆಯೇ ದೊರೆಯುತ್ತದೆ. ಜೀವನದಲ್ಲಿ ಸತತವಾದ ಬದಲಾವಣೆಗಳು ಕಂಡುಬರುತ್ತದೆ. ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿ ಕಂಡುಬರುತ್ತದೆ. ಆದರೆ ಅದೃಷ್ಟ ಎಂಬುದು ಸದಾಕಾಲ ನಿಮ್ಮಲ್ಲಿರುತ್ತದೆ. ಮನದಲ್ಲಿ ಸ್ವಾರ್ಥದ ಬುದ್ಧಿಯು ಕೆಲವೊಮ್ಮೆ ಕೆಲಸ ನಿರ್ವಹಿಸುತ್ತದೆ. ನಷ್ಟಕ್ಕೆ ಒಳಗಾಗದೆ ಸುಖದಿಂದ ಜೀವನ ನಡೆಸಲು ಬಯಸುವಿರಿ. ವೃಷಭ ರಾಶಿಯ ವಿಶೇಷ ಎಂದರೆ ಪ್ರತಿ ತಿಂಗಳು ಬದಲಾವಣೆಗಳು ಉಂಟಾಗುತ್ತವೆ. ಪ್ರತಿಯೊಂದು ಬದಲಾವಣೆಗಳು ನಿಮ್ಮಲ್ಲಿರುವ ಬುದ್ಧಿಶಕ್ತಿ ಮತ್ತು ನಿರ್ಣಯವನ್ನು ಅವಲಂಬಿಸುತ್ತದೆ. ಆಗಲೇಬೇಕಾದ ಕೆಲಸ ಕಾರ್ಯಗಳಲ್ಲಿ ಸ್ನೇಹಿತರ ಸಹಾಯ ಸಹಕಾರವನ್ನು ಪಡೆದುಕೊಳ್ಳಿ.
ಏಕಾಂಗಿಯಾಗಿ ಕೆಲಸ ಕಾರ್ಯದಲ್ಲಿ ತೊಡಗುವ ನಿರ್ಧಾರ ಮಾಡಿದರೆ ಸಾಧ್ಯವಾಗುವುದಿಲ್ಲ. ಒಮ್ಮೆ ಆಡಿದ ಮಾತುಗಳನ್ನು ಅನಾವಶ್ಯಕವಾಗಿ ಬದಲಿಸದಿರಿ. ಸಾಧ್ಯವಾದಷ್ಟು ಮಾತಿನಿಂದ ಜನರ ಮನಸ್ಸನ್ನು ಮೊದಲು ಗೆಲ್ಲಲು ಪ್ರಯತ್ನಿಸಿ. ಯಾವುದೇ ಕೆಲಸ ಕಾರ್ಯಗಳಲ್ಲಿಯೂ ಮಾಡಬೇಕಾದ ಪ್ರಯತ್ನ ಉತ್ತಮ ಮಟ್ಟದಲ್ಲಿ ಇರಬೇಕು. ಸೋಲನ್ನು ಒಪ್ಪದೆ ಗೆಲುವಿಗಾಗಿ ಹೋರಾಡುವಿರಿ. ತಾಯಿಯ ವಿಚಾರದಲ್ಲಿ ವಿಶೇಷ ಪ್ರೀತಿ ಮತ್ತು ಕಾಳಜಿ ತೋರುವಿರಿ. ಉಪಯೋಗವಾಗುವ ವೇಳೆಯಲ್ಲಿ ಮಾತ್ರ ಬೇರೆಯವರ ಸಲಹೆಯನ್ನು ಪಾಲಿಸುವಿರಿ. ಐಷಾರಾಮಿ ಜೀವನ ಇಷ್ಟಪಡುವ ಕಾರಣ ಮಿತಿಮೀರಿದ ಖರ್ಚು ವೆಚ್ಚಗಳು ಇರುತ್ತವೆ. ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗದೆ ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು. ಗುರು ಹಿರಿಯರ ಪ್ರೀತಿ ವಿಶ್ವಾಸ ಗಳಿಸಿ ಮುಂದುವರಿಯರಲ್ಲಿ ಯಾವುದೇ ತೊಂದರೆ ಎದುರಾಗದು. ಈ ವರ್ಷದಲ್ಲಿ ಆರೋಗ್ಯ ವಿಚಾರದಲ್ಲಿ ಭಯಪಡುವ ಅಗತ್ಯತೆ ಇಲ್ಲ. ದೀರ್ಘಕಾಲದಿಂದ ಇರುವ ಅನಾರೋಗ್ಯದ ತೊಂದರೆ ಏಪ್ರಿಲ್ ನಂತರ ಪರಿಹಾರಗೊಳ್ಳಲಿದೆ. ಸಾಧ್ಯವಾದಷ್ಟು ಕುಳಿತಲ್ಲಿಯೇ ಕೂಡದೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ. ಬಹುಮುಖ್ಯ ವಿಚಾರವೆಂದರೆ ಎಲ್ಲರೊಂದಿಗೆ ಮಾತನಾಡಿದರೆ ಮಾತ್ರ ಜೀವನದಲ್ಲಿ ಸಂತಸದ ನೆಲೆಸುತ್ತದೆ. ಅವಿವಾಹಿತರು ಹಿರಿಯರ ಅಣತಿಯಂತೆ ವಿವಾಹವಾಗುವುದು ಒಳ್ಳೆಯದು. ಪಾಲುಗಾರಿಕೆಯ ವ್ಯಾಪಾರದಲ್ಲಿ ಅನಿರೀಕ್ಷಿತ ತಿರುಗುಗಳು ಎದುರಾಗುತ್ತದೆ. ಬೇಡದ ವಿಚಾರಗಳಿಗೆ ಅನ್ಯರನ್ನು ಅವಲಂಬಿಸುವುದು ಒಳ್ಳೆಯದಲ್ಲ. ನಿಗೂಢವಾದ ವಿದ್ಯೆಯೊಂದು ಒಲಿಯಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಮಾಡಬೇಕಾದ ಕೆಲಸ ಕಾರ್ಯಗಳಲ್ಲಿ ಬೇರೆಯವರಿಗೆ ಕಷ್ಟವೆನಿಸಿದಾಗ ನಿಮ್ಮನ್ನು ಆಶ್ರಯಿಸುವ ಸಾಧ್ಯತೆಯಿದೆ. ಆದಾಯದಲ್ಲಿ ತೊಂದರೆ ಬಾರದು. ಹೆಚ್ಚಿನ ಪ್ರಯತ್ನದಿಂದ ಹೆಚ್ಚಿನ ಆದಾಯ ದೊರೆಯುತ್ತದೆ. ಹಿರಿಯ ಸೋದರ ಅಥವಾ ಹಿರಿಯ ಸೋದರಿಯ ಜೊತೆ ಇದ್ದ ಭಿನ್ನಾಭಿಪ್ರಾಯವು ದೂರವಾಗುತ್ತದೆ. ತಂದೆಯವರ ಉದ್ಯೋಗದಲ್ಲಿ ಯಾವುದೇ ಅಡಚಣೆಗಳು ಇದ್ದರೂ ಬಗೆಹರಿಯಲಿವೆ. ಹಣವಿದ್ದಾಗ ಅನಾವಶ್ಯಕವಾಗಿ ಖರ್ಚು ಮಾಡಿ ನಂತರ ಯೋಚನೆಗೆ ಒಳಗಾಗುವಿರಿ. ಒಟ್ಟಾರೆ ಈ ವರ್ಷ ದೊರೆಯುವ ಫಲಾಫಲಗಳು ಸಂಪೂರ್ಣ ನಿಮ್ಮನ್ನು ಅವಲಂಬಿಸಿರುತ್ತದೆ. ವಾಹನಾಪಘಾತ, ಜಾರಿ ಬೀಳುವುದು ಮುಂತಾದ ಯಾವುದೇ ಅವಘಡಗಳು ಸಂಭವಿಸುವುದಿಲ್ಲ. ಆದರೂ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಕೆಲಸ ಕಾರ್ಯಗಳಲ್ಲಿ ತಪ್ಪನ್ನು ಮಾಡಿದರೂ ಮನ್ನಿಸುವ ದೊಡ್ಡತನ ನಿಮ್ಮ ಅಧಿಕಾರಿಗಳಿಗೆ ಇರುತ್ತದೆ. ಆದರೂ ಕೆಲಸ ಕಾರ್ಯಗಳ ಮೇಲೆ ಹೆಚ್ಚಿನ ಆಸಕ್ತಿ ತೋರಬೇಕು. ಇಚ್ಛೆಯಿದ್ದಲ್ಲಿ ಉದ್ಯೋಗವನ್ನು ಬದಲಾಯಿಸಬಹುದು. ವೃಷಭ ರಾಶಿಯವರು ತಮ್ಮ ವಿನಮ್ರ ಹಾಗೂ ಪ್ರಯೋಗಾತ್ಮಕ ಮನೋಭಾವನೆಯ ಮೂಲಕ ಎಲ್ಲರಿಗೂ ಪರಿಚಿತರಾಗಿರುತ್ತಾರೆ. ತಮ್ಮ ಜೀವನದ ಗುರಿಯನ್ನು ಸಾಧಿಸುವುದಕ್ಕಾಗಿ ವೃಷಭ ರಾಶಿಯವರು ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಹಾಗೂ ತಾವು ಅಂದುಕೊಂಡಿರುವಂತಹ ಗುರಿಯನ್ನು ಸಾಧಿಸುವಂತಹ ವಿಶ್ವಾಸ ಕೂಡ ತಮ್ಮಲ್ಲಿ ತಾವು ಹೊಂದಿರುತ್ತಾರೆ. ವೃಷಭ ರಾಶಿಯವರ ದೃಢತೆ ಹಾಗೂ ಪರಿಶ್ರಮದಿಂದ ಅವರು ಜೀವನದಲ್ಲಿ ಅಂದುಕೊಂಡಿರುವುದನ್ನು ಸಾಧಿಸಿಯೇ ಸಾಧಿಸುತ್ತಾರೆ. ಗುರುವಿನ ಸಂಚಾರ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ಗುರುವಿನ ಬಲದಿಂದ ನಿಮ್ಮ ಆರ್ಥಿಕ ಜೀವನ ಬಲಗೊಳ್ಳುತ್ತದೆ. ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಇದು ಉತ್ತಮ ವರ್ಷವಾಗಿದೆ. ಅಲ್ಲದೆ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ. ಹೆಚ್ಚುವರಿಯಾಗಿ 2025ರಲ್ಲಿ ವೃಷಭ ರಾಶಿಯವರ ಪ್ರೇಮ ಸಂಬಂಧ ಅದ್ಭುತವಾಗಿರುತ್ತದೆ. ಈ ರಾಶಿಯವರು ಶನಿಯ ಮೀನ ಸಂಕ್ರಮಣದಿಂದ ಭಯದಿಂದ ಮುಕ್ತರಾಗುತ್ತಾರೆ. ತಮ್ಮ ಭಾಷಣದಿಂದ ಬೇರೆ ಜನರು ಪ್ರಭಾವಿತರಾಗುವಂತೆ ಮಾಡುತ್ತಾರೆ. ಹಠಾತ್ ಆರ್ಥಿಕ ಲಾಭ ಇರುತ್ತದೆ. ಸರ್ಕಾರಿ ಉದ್ಯೋಗಗಳನ್ನು ಮಾಡುವ ಜನರು ಅಪೇಕ್ಷಿತ ವರ್ಗಾವಣೆಯನ್ನು ಪಡೆಯಬಹುದು. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗಲಿದೆ. ನೀವು ಗುರಿಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ವೈವಾಹಿಕ ಜೀವನವು ಆಹ್ಲಾದಕರವಾಗಿರುತ್ತದೆ. ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದ ಜನರು 2025ರಲ್ಲಿ ನಿಮ್ಮಿಂದ ಹೆಚ್ಚಿನ ಕೆಲಸ ಬೇಕಾಗಬಹುದು. ಆದರೆ ಇದು ನಿಮ್ಮ ಪ್ರಯತ್ನಗಳಿಂದ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ವಿಶೇಷವಾಗಿ ಮಾರ್ಚ್ 2025ರವರೆಗೆ ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಿದ ನಂತರ ಶನಿಯು ಧನಾತ್ಮಕ ಪ್ರಯೋಜನಗಳನ್ನು ಉಂಟುಮಾಡುತ್ತದೆ ಎಂದು ತೋರುತ್ತಿದೆ. ಮಾರ್ಚ್ 2025ರ ನಂತರ ಕೆಲಸದ ಸಂಪೂರ್ಣ ಪ್ರತಿಫಲವನ್ನು ಪಡೆಯಲು ಸಾಧ್ಯವಿದೆ.
ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲದಿದ್ದರೂ ಫಲಿತಾಂಶಗಳು ಇನ್ನೂ ಇರುತ್ತವೆ ಎಂದು ಇದು ಸೂಚಿಸುತ್ತದೆ. ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ. ಮೇವರೆಗೆ ರಾಹು ಸಂಚಾರವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತದೆ. ಮೇ ನಂತರ ಕೆಲಸದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು. ರಾಶಿ ಭವಿಷ್ಯ 2025 ಪ್ರಕಾರ ಶನಿ ಮತ್ತು ರಾಹು ಅಂತಹ ಸ್ಥಾನದಲ್ಲಿರುವುದರಿಂದ ಸವಾಲುಗಳು ವರ್ಷಪೂರ್ತಿ ಮುಂದುವರಿಯಬಹುದು. ಆದರೆ ಅವುಗಳನ್ನು ಯಶಸ್ವಿ ಕೆಲಸ ಮತ್ತು ಅನುಕೂಲಕರ ಫಲಿತಾಂಶಗಳು ಅನುಸರಿಸುತ್ತವೆ. ಗುರುವಿನ ಸಂಚಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಯಿಂದ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಎಂದು ಸೂಚಿಸುತ್ತದೆ. ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಇದು ಉತ್ತಮ ವರ್ಷವಾಗಿರಬಹುದು. ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಹೆಚ್ಚುವರಿಯಾಗಿ 2025 ಪ್ರಣಯ ಸಂಬಂಧಗಳಿಗೆ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ತರಬಹುದು. ವೃಷಭ ರಾಶಿಯವರ ಜನರಲ್ಲಿ ಪ್ರಾಮಾಣಿಕತೆ, ಸ್ಥಿರತೆ ಹಾಗೂ ಸೂಕ್ಷ್ಮತೆಯನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಇವರು ಪ್ರಕೃತಿಯ ಜೊತೆಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತಾರೆ ಹಾಗೂ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ಆನಂದಿಸುವುದಕ್ಕೆ ಕೂಡ ಅವರು ಇಷ್ಟಪಡುತ್ತಾರೆ. ಜೀವನವನ್ನು ಇವರು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡುತ್ತಾರೆ ಹಾಗೂ ಇದೇ ಕಾರಣಕ್ಕಾಗಿ ತಾವು ಅಂದುಕೊಂಡಿರುವಂತಹ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಬಹುದಾಗಿದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ಹಸಿರು ಬಣ್ಣ ಅದೃಷ್ಟವನ್ನು ತರುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ. ಹಸಿರು ಸಮೃದ್ಧಿ ಹಾಗೂ ಸಮತೋಲನ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಇದು ವೃಷಭ ರಾಶಿಯವರ ಗುಣಲಕ್ಷಣದಲ್ಲಿ ಕೂಡ ಪ್ರತಿಫಲಿಸುತ್ತದೆ. ತಮ್ಮ ವೈಯಕ್ತಿಕ ಬೆಳವಣಿಗೆ ಹಾಗೂ ರಿಲೇಶನ್ಶಿಪ್ನಲ್ಲಿ ಉತ್ತಮ ಸಾಮರಸ್ಯವನ್ನು ಸಾಧಿಸುವುದಕ್ಕಾಗಿ ವೃಷಭ ರಾಶಿಯವರು ಯಾವುದೇ ರೀತಿಯ ಆಲೋಚನೆಗಳಿಗೂ ಹಾಗೂ ಪ್ಲಾನಿಂಗ್ಗಳಿಗೂ ಕೂಡ ತಮ್ಮನ್ನು ತಾವು ಒಗ್ಗಿಕೊಳ್ಳುವ ಹಾಗೆ ಮಾಡುತ್ತಾರೆ. ಅಂದ್ರೆ ಯಾವಾಗ ಬೇಕಾದರೂ ಕೂಡ ತಮ್ಮ ಯೋಚನೆಗಳನ್ನು ಬದಲಾಯಿಸುತ್ತಾರೆ ಎಂಬುದಾಗಿ ಇದರ ಅರ್ಥವಾಗಿದೆ. ನವಗ್ರಹಗಳಲ್ಲಿ ಶುಭಕಾರಕ ಆಗಿರುವಂತಹ ಶುಕ್ರ ಗ್ರಹ ವೃಷಭ ರಾಶಿಯವರ ಅಧಿಪತಿ. ಪ್ರೀತಿ, ಸಾಮರಸ್ಯ, ಸೌಂದರ್ಯ ಹಾಗೂ ಸಮೃದ್ಧಿತನದ ಪ್ರತೀಕ ಆಗಿರುವಂತಹ ಶುಕ್ರ ತನ್ನ ಪ್ರಭಾವವನ್ನು ವೃಷಭ ರಾಶಿಯವರ ಮೇಲೆ ಬೀರುತ್ತಾನೆ. ಹೀಗಾಗಿ ವೃಷಭ ರಾಶಿಯವರು ಸೌಂದರ್ಯ ಹಾಗೂ ಜೀವನದ ಸುಖ ಸಂಪತ್ತುಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಗ್ರಹಗಳ ರೀತಿಯಲ್ಲಿ ನಕ್ಷತ್ರಗಳು ಕೂಡ ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹಾಗೂ ವೃಷಭ ರಾಶಿಯ ಸಂಬಂಧಪಟ್ಟ ನಕ್ಷತ್ರಗಳು ಅಂದ್ರೆ ಕೃತಿಕಾ, ರೋಹಿಣಿ ಹಾಗೂ ಮೃಗಶಿರ ನಕ್ಷತ್ರದ ಕೆಲವೊಂದು ಭಾಗ ಕೂಡ ಸೇರ್ಪಡೆಯಾಗಿದೆ. ಇವಿಷ್ಟು ನಕ್ಷತ್ರಗಳು ವೃಷಭ ರಾಶಿಯಲ್ಲಿ ಜನಿಸಿರುವಂತಹ ಜನರ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಕೆಲಸವನ್ನು ಮಾಡುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.